ಆಕಾಶವಾಣಿ ಮಂಗಳೂರು. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇಂದಿನ ಬಾಲವೃಂದ ಕಾರ್ಯಕ್ರಮದಲ್ಲಿ ಬಾಲ ಪ್ರತಿಭೆ ಹಾಡುಗಾರ ಅಚಿಂತ್ಯ ರೈನೊಂದಿಗೆ ಮಾತುಕತೆ. ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮದ ಬಾಲ ಪ್ರತಿಭೆಯ ಹೆಸರು ಅಚಿಂತ್ಯ ರೈ. ಇವನು ಸೈಂಟ್ ತೆರೇಸಾ ಬೆಂದುರ್ವೆಲ್ ಇಲ್ಲಿ 9ನೇ ತರಗತಿಯಲ್ಲಿ ಕಲಿತಾ ಇದ್ದಾನೆ. ಇವನ ಪ್ರತಿಭೆ ಏನ್ ಗೊತ್ತಾ? ಇವನೊಬ್ಬ ಉತ್ತಮ ಹಾಡುಗಾರ. ಈಗಾಗಲೇ ಸುಮಾರು ವೇದಿಕೆಗಳಲ್ಲಿ ಹಾಡುಗಳನ್ನು ಹಾಡಿ ಎಲ್ಲರಿಂದಲೂ ಮೆಚ್ಚುಗೆಯನ್ನ ಪಡ್ಕೊಂಡಿದ್ದಾನೆ. ಇದಲ್ಲದೆ ಹಲವಾರು ಸನ್ಮಾನಗಳು, ಬಹುಮಾನಗಳು ಇವನ ಪ್ರತಿಭೆಗೆ ಲಭಿಸಿದೆ. ಈಗ ಇವನನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅಚಿಂತ್ಯನೊಂದಿಗೆ ಮಾತಾಡಿ ಇವನ ಸಾಧನೆಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಅಚಿಂತ್ಯ. ಧನ್ಯವಾದ. ಹೇಗಿದ್ದೀಯಾ? ಚೆನ್ನಾಗಿದೆ. ಹೇಗನ್ನಿಸ್ತಾ ಇದೆ ಅಚಿಂತ್ಯ ಮೈಕ್ನ ಮುಂದೆ ಕೂತು? ಮೈಕ್ನ ಮುಂದೆ ಅದೇ ಕೂತ್ಕೊಂಡು ಹಾಡಿದ್ದೇನೆ, ಆದ್ರೆ ಇಷ್ಟದವರೆಗೆ ಮಾತಾಡಲಿಲ್ಲ. ಇದು ಹೊಸ ಎಕ್ಸ್ಪೀರಿಯನ್ಸ್ ಆಗಾದ್ರೆ ಅಲ್ವಾ? ಅರ್ಧ ಗಂಟೆ ಮಾತಾಡ್ಬೇಕು. ಮತ್ತೆ ಹೇಗೆ ಬಂತು ಸಂಗೀತದಲ್ಲಿ ಆಸಕ್ತಿ ನಿನ್ಗೆ? ಸಂಗೀತದಲ್ಲಿ ಆಸಕ್ತಿ ಅಂದ್ರೆ ನನ್ನ ಮನೆಯಲ್ಲಿ ಅಪ್ಪ, ಅಜ್ಜಿ, ಅಜ್ಜ, ಅತ್ತೆ ಎಲ್ರು ಹಾಡ್ತಿದ್ರು ಭಜನ್ಸ ಎಲ್ಲ. ನನ್ನ ಅಜ್ಜ ನನಗೆ ಭಜನೆ ಪುಸ್ತಕ, ಸಣ್ಣದಿರುವಾಗ ಭಜನೆ ಪುಸ್ತಕ ಮತ್ತೆ ಅವ್ರು ಹಾಡ್ತಿದ್ರು ಮನೆಯಲ್ಲಿ. ಅಪ್ಪ ಊರಲ್ಲಿ ಮಂದಿರದಲ್ಲಿ ಎಲ್ಲ ಹಾಡ್ತಿದ್ರು. ನಾನು ಹೋಗ್ತಿದ್ದೆ ಅವರ ಜೊತೆ. ಮತ್ತೆ ಬೇರೆಯವರ ತಾಳ ಎಲ್ಲ ಹಾಕ್ತಾರೆ, ಅದನ್ನ ನೋಡಿ ನಮ್ಗೆ ಖುಷಿ ಆಗ್ತದೆ ಸ್ವಲ್ಪ, ನನ್ಗೆ ಸಹ ಹೀಗೆ ಆಗ್ಬೇಕು ಅಂತ. ಮತ್ತೆ ಹೀಗೆ ಬಂತು, ನನ್ನನ್ನು ಕ್ಲಾಸಿಗೆ ಹಾಕಿದ್ರು. ಮತ್ತೆ ಮನೆಯಲ್ಲಿ ಭಜನ್ ಸಹ ಹಾಡ್ತಿದ್ದೆ. ಯಾರ ಹತ್ರ ಹೇಳಿದ್ದು ನನಗೆ ಸಂಗೀತ ಕ್ಲಾಸಿಗೆ ಹೋಗ್ಬೇಕು? ಆಗ ಎಷ್ಟು ವರ್ಷ ನಿನ್ಗೆ? ನನ್ಗೆ 4 ವರ್ಷ. ನಾನು ಫಸ್ಟ್ ಕರ್ನಾಟಿಕ್ ಸಂಗೀತ ಸ್ಟಾರ್ಟ್. ನೀನು ಮಾತಾಡೋದಷ್ಟೇ ಆಗ ಅಲ್ಲ? ಹೇಗೋಗಿ ಹೇಳಿದ್ಯಾ? ಯಾರ ಹತ್ರ ಹೋಗಿ ಹೇಳಿದ್ಯಾ? ನೆನಪುಂಟಾ? ಇಲ್ಲ, ನೆನಪಿಲ್ಲ. ಮತ್ತೆ ಕ್ಲಾಸಿಗೆ ಇಲ್ಲಿ ಕರ್ನಾಟಿಕ್ ಕಲ್ತಿದ್ದೆ ಫಸ್ಟ್, ಗುರುಗಳಾದ ಯೋಗಿ ಶರ್ಮಾ ಬಳ್ಳಪದವ್ ಅವರಲ್ಲಿ. ಅದು ಅಂದ್ರೆ ಸಂಡೇ ಇತ್ತು ಕ್ಲಾಸ್. ನಾವು ವೀಕ್ಲಿ ಅಂದ್ರೆ ಸ್ಯಾಟರ್ಡೆ ಸಂಡೇ ಅಜ್ಜಿ ಮನೆಗೆ ಹೋಗ್ತಿದ್ವಿ. ಅವರು ಕೇರಳದಲ್ಲಿದ್ರು. ಅವಾಗ ಇದು ಕ್ಲಾಸ್ ಮಿಸ್ ಆಗ್ತಿತ್ತು. ಮತ್ತೆ ಅದು ಕಷ್ಟ ಆಯ್ತು ಎರಡು ಮ್ಯಾನೇಜ್ ಮಾಡ್ಲಿಕ್ಕೆ. ಮತ್ತೆ ಅದನ್ನು ಬಿಟ್ವಿ ನಾವು. ಮತ್ತೆ ಸಂದೇಶ ಇನ್ಸ್ಟಿಟ್ಯೂಟ್ ಅಲ್ಲಿ ಗುರುಗಳಾದ ಮಾಧವ್ ಭಟ್ ಅವರಲ್ಲಿ ಹಿಂದೂಸ್ತಾನಿ ಸ್ಟಾರ್ಟ್ ಮಾಡಿದ್ದೆ ನಾವು. ಅದು ಮತ್ತೆ ಕೋವಿಡ್ ಬಂದ ಮೇಲೆ ಅದು ಸಹ ನಿಂತೋಯ್ತು. ಇದು ಕೋವಿಡ್ ನ ಹಿಂದಿನ ವಿಷಯ. ಅದು ಸಹ ನಿಂತೋಯ್ತು. ಮತ್ತೆ ಕೋವಿಡ್ ಗ್ಯಾಪ್ ಅದಾದ್ಮೇಲೆ ಯಾರು ಇರ್ಲಿಲ್ಲ ನನಗೆ ಗುರುಗಳು ಸ್ವಲ್ಪ ಸಮಯ. ಮತ್ತೆ ಕೋವಿಡ್ ಅಲ್ಲಿ ಏನ್ ಮಾಡಿದೆ ನೀನು? ಕೋವಿಡ್ ಅಲ್ಲಿ ಏನು ಮಾಡ್ಲಿಲ್ಲ, ಸಂಗೀತದಿಂದ ಹಾಡ್ತಿದ್ದೆ, ಮೂವಿ ಸಾಂಗ್ಸ್ ಹಾಗೆಲ್ಲ, ಭಜನ್ಸ್ ಮನೆಯಲ್ಲಿ ಕೇಳುದು ಸಾಂಗ್ಸ್. ಅದೇ ಕ್ಲಾಸ್ ಎಲ್ಲ ಹೋಗ್ಲಿಲ್ಲ. ಅದು ಎಲ್ಲಿ ಹೋಗ್ಲಿಕ್ಕೆ ಇರ್ಲಿಲ್ಲ ಅಲ್ಲ ಆಗ. ಮತ್ತೆ ನಾನು ಒಂದು ಆನ್ಲೈನ್ ಕ್ಲಾಸ್ ಒಂದಿತ್ತು, ಅದು ಉಪ್ಪಿನಂಗಡಿ ಅವರು ಸದಾಶಿವ ಸರ್ ಅಂತ, ಅವರು ಕೀಬೋರ್ಡ್ ಕಲಿತಿದ್ದೆ ನಾನು ಅವಾಗ ಆನ್ಲೈನ್ ಟೈಮ್. ಅದೇ ಬೇರೆ ಏನಿಲ್ಲ, ಕ್ಲಾಸ್ ಆನ್ಲೈನ್ ಕ್ಲಾಸ್. ಅದೇ ಈಗ ನಿಂದು ಮೊದಲ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲಿ, ಯಾವಾಗ, ಯಾವ ಹಾಡು ಹಾಡಿದ್ದು ನೆನ್ಪುಂಟ? ಮೊದಲನೆಯ ಸ್ಟೇಜ್ ಪ್ರೋಗ್ರಾಮ್ ಇದು ಬೆಳ್ತಂಗಾಡಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಇತ್ತು ನನಗೆ. ಅದು ಅಂದ್ರೆ ನನ್ನ ಅತ್ತೆಯ ಒಬ್ಬರು ಫ್ಯಾಮಿಲಿ ಫ್ರೆಂಡ್, ಅವರ ಅಪ್ಪನ 90ನೇ ವರ್ಷದ ಹುಟ್ಟುಹಬ್ಬದ ಇದು. ಅದು ಅಲ್ಲಿ ಸಂಗೀತ ಕಾರ್ಯಕ್ರಮ ಇತ್ತು ಒಂದು. ಅವರು ಪಂಡಿತ್ ಜಯತೀರ್ಥ ಮೇವುಂಡಿ ಅವರಿಗೆ ಒಂದು ಪ್ರೋಗ್ರಾಮ್ ಇತ್ತು. ಅದಕ್ಕಿಂತ ಮುಂಚೆ ನನಗೆ ಒಂದು ಹಾಫ್ ಆನ್ ಅವರ್ ದಾಸವಾಣಿ ಕಾರ್ಯಕ್ರಮ ಇತ್ತು. ಅದೇ ಫಸ್ಟ್ ನಂದು ಸ್ಟೇಜ್ ಪ್ರೋಗ್ರಾಮ್. ನನಗೆ ತುಂಬ ಖುಷಿ ಇತ್ತು, ಯಾಕಂದರೆ ಅವರೊಂದು ದೊಡ್ಡ ವ್ಯಕ್ತಿ, ಅವರು ಸಂಗೀತಗಾರ. ನನಗೆ ತುಂಬ ಖುಷಿ ಆಯ್ತು ಅದು. ಮತ್ತೆ ಅಲ್ಲಿನ ಜನರಿಗೆಲ್ಲ ತುಂಬ ಇಷ್ಟ ಆಯ್ತು ನನ್ನ ಹಾಡು ಕೇಳಿ. ಏನ್ ಹೇಳಿದ್ರು ಬಂದು ನಿನ್ನ ಹತ್ರ? ನಿಂಗೆ ನರ್ವಸ್ ಆಗ್ಲಿಲ್ವಾ? ಫಸ್ಟ್ ಪರ್ಫಾರ್ಮೆನ್ಸ್ ಹೇಳುವಾಗ ಸ್ವಲ್ಪ ಸ್ಟೇಜಿಗೆ ಹೋಗುದು ಫಸ್ಟ್ ಟೈಮ್ ಅಲ್ವಾ, ನರ್ವಸ್ ಆಗ್ಲಿಲ್ವಾ ನಿನ್ಗೆ? ಆಯ್ತು, ಸ್ವಲ್ಪ ನರ್ವಸ್ ಆಯ್ತು. ಮತ್ತೆ ಹೇಗೆ ಮ್ಯಾನೇಜ್ ಮಾಡಿದೆ? ಆಗ ಎಷ್ಟು ವರ್ಷ ನಿನಗೆ? ಆಗ ನಾನು 2022 ಅಲ್ಲಿ 9 ವರ್ಷ. ಮತ್ತೆ ಕಮ್ಮಿ ಆಯ್ತಾ ನರ್ವಸ್? ಮತ್ತೆ ಕಮ್ಮಿ. ಅದಕ್ಕಿಂತ ಮುಂಚೆ ಹಾಡ್ತಿದ್ದೆ, ಆದ್ರೆ ಸ್ಟೇಜ್ ಅಲ್ಲಿ ಅಲ್ಲ, ಹೀಗೆ ಭಜನ್ ಮಂದಿರದಲ್ಲಿ ಹೀಗೆ ಎಲ್ಲರೊಟ್ಟಿಗೆ. ಮತ್ತೆ ಪ್ರೇರಣೆ ಯಾರು ನಿನಗೆ?
ಪ್ರೇರಣೆ ಅಂದ್ರೆ ಅಮ್ಮ ಅಪ್ಪ ಅವರೇ. ಅದೇ ಹೇಳಿದ್ಯಲ್ಲ ಆಗ ಭಜನೆಗೆ ಹೋಗ್ತಿದ್ದೆ, ಅವರನ್ನು ನೋಡಿ 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 ನನಗೆ ಕಲಿಬೇಕಂತಾಯ್ತು. ಹಾಗೆ ಈಗ ಯಾವ ರೀತಿಯ ಹಾಡುಗಳನ್ನೆಲ್ಲ ಹಾಡ್ತೀಯ ನೀನು? ನಾನು ಹೆಚ್ಚಾಗಿ ಹಾಡೋದು ದಾಸರ ಪದ, ಮತ್ತೆ ಭಜನ್ಸ್, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಮತ್ತೆ ಆಪರ್ಚುನಿಟಿ ಸಿಕ್ಕಿದಾಗ ಫಿಲ್ಮ್ ಸಾಂಗ್ ಕೂಡ ಹಾಡ್ತೀಯ. ಯಾರು ನಿನ್ನ ಫೇವ್ರೇಟ್ ಮೆಚ್ಚಿನ ಹಾಡುಗಾರರು ಯಾರು? ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಅವರು ನನಗೆ ತುಂಬಾ ಇಷ್ಟ. ಅವರ ಹಾಡು ಕೇಳಿ ನಾನು ಹಾಡ್ತೇನೆ, ಪ್ರಯತ್ನ ಮಾಡ್ತೇನೆ ಹಾಡ್ಲಿಕ್ಕೆ ದಾಸರ ಪದ ಎಲ್ಲ. ಹಾಗೆ ಮತ್ತೆ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೀಯಾ ಅಂತ ಹೇಳಿದೆ ಅಲ್ಲಾಗ, ಎಲ್ಲಿ? ಗುರುಗಳಾದ ಪಂಡಿತ್ ಮೋನೇಶ್ ಕುಮಾರ್ ಚಾವಣಿ ಅವರಲ್ಲಿ ಕಲಿತಿದ್ದೇನೆ. ಮತ್ತೆ ಸುಗಮ ಸಂಗೀತವನ್ನು ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರಲ್ಲಿ ಕಲಿತಿದ್ದೇನೆ, ಪುತ್ತೂರು. ಅಂದ್ರೆ ಶಾಸ್ತ್ರೀಯ ಸಂಗೀತಕ್ಕೆ ಬೇರೆ, ಸುಗಮ ಸಂಗೀತಕ್ಕೆ ಬೇರೆ, ಹಾಗೆ ಬೇರೆ ಬೇರೆ ಗುರುಗಳಿರ್ತಾರಲ್ಲ. ಎಷ್ಟು ವರ್ಷದಿಂದ ಕಲಿತಾ ಇದ್ದೀಯ ಶಾಸ್ತ್ರೀಯ ಸಂಗೀತ? ಒಂದು 10 ವರ್ಷ ಆಯ್ತು. 10 ವರ್ಷದಿಂದ ಕಲಿತಾ ಇದ್ದೀಯ? 4 years ಅದು ಹೇಳಿದಲ್ಲ, ಅದೇ ಫಸ್ಟ್. ಹಾಗೆ. ಹಾಗಾದ್ರೆ ಈಗ ನಿಂದೊಂದು ಹಾಡನ್ನ ಕೇಳಬೇಕು ಅಂತ ಇಷ್ಟೆಲ್ಲ ಮಾತಾಡಿ ಒಂದು ಹಾಡ್ಬೇಕಲ್ವಾ? ಹಾಡು. ಈ ಗುರುಗಳಾದ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ಒಂದು ವಚನ ಹಾಡ್ತೇನೆ. ಆಯ್ತು. ಗುರುವೇ ಶಿವನು, ಶಿವನೇ ಗುರುವು, ಗುರುವೇ ಶಿವನು, ಶಿವನೇ ಗುರುವು, ಅವರಲ್ಲಿ ಅಂತರವಿಲ್ಲವಯ್ಯ, ಅವರಲ್ಲಿ ಅಂತರವಿಲ್ಲವಯ್ಯ, ಗುರುವೇ ಶಿವನು, ಶಿವನೇ ಗುರುವು, ವ್ಯತ್ಯಾಸವನ್ನು ಕಲ್ಪಿಸಿದವಗೆ, ವ್ಯತ್ಯಾಸವನ್ನು ಕಲ್ಪಿಸಿದವಗೆ, ರೌರವನರಕ ತಪದು ನೋಡ, ರೌರವನರಕ ತಪದು ನೋಡ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುವೇ ಶಿವನು, ಶಿವನೇ ಗುರುವು, ಗುರುವೇ ಶಿವನು, ಗುರುವೇ ಶಿವನು, ಗುರುವೇ ಶಿವನು, ಶಿವನೇ ಗುರುವು. ಸುಶ್ರಾವ್ಯವಾಗಿ ಹಾಡ್ತೀಯ ನೀನು, ಕೇಳ್ತಾ ಇರುವ ಅಂತ ಆಗ್ತದೆ. ಮತ್ತೆ ಸಹ ಕೇಳಲಿಕ್ಕುಂಟು ಪದ್ಯ, ಆಯ್ತಾ? ಮತ್ತೆ ಹಾಡ್ಲಿಕ್ಕುಂಟು. ಈಗ ನೀನು ಎಷ್ಟು ವೇದಿಕೆಗಳಲ್ಲೆಲ್ಲ ಪ್ರದರ್ಶನ ಕೊಟ್ಟಿದೀಯಾ? ಅಂದ್ರೆ ಸೋಲೋ ಪ್ರೋಗ್ರಾಮ್ ಒಂದು 20 ಅಷ್ಟು ಸೋಲೋ ಪ್ರೋಗ್ರಾಮ್ ಕೊಟ್ಟಿದ್ದೇನೆ. ಮತ್ತೆ ನಾನು ನನ್ನ ಸುಗಮ ಸಂಗೀತ ಸರ್ ಜೊತೆ, ಅವರ ಭಜನೆ ತಂಡ ಇದೆ, ಅವರ ಜೊತೆ ಹೋಗ್ತೇನೆ. ಅದು ತುಂಬಾ ಕಾರ್ಯಕ್ರಮ ಕೊಟ್ಟಿದ್ದೇನೆ, ಎಷ್ಟು ಅಂತ ಲೆಕ್ಕ ಮಾಡ್ಲಿಲ್ಲ. ಮತ್ತೆ ಮಂಗಳೂರಲ್ಲಿ ಒಂದು ಭಜನ್ ತಂಡ ಇದೆ, ನಾದ ಸಂಕೀರ್ತನ ಭಜನ್ ತಂಡ ಅಂತ, ಅವರ ಜೊತೆ ಕೂಡ ನಾನು ಹೋಗ್ತೇನೆ. ತುಂಬಾ ಕೊಟ್ಟಿದ್ದೇನೆ. ಎಲ್ಲಿ ಎಲ್ಲ ಪ್ರದರ್ಶನ ಕೊಡುದು ನೀವು? ಮಂದಿರಕ್ಕೆಲ್ಲ, ಬ್ರಹ್ಮಕಲಶ ಇರ್ತದೆ ಅಲ್ಲಿ, ಮತ್ತೆ ಹೀಗೆ ದೇವಸ್ಥಾನದಲ್ಲಿ, ಹಾಗೆ ಹಾಗೆ. ಈಗ ನೀನು ಹೇಳಿದೆ ತುಂಬಾ ಕಡೆಗೆಲ್ಲ ಹೋಗಿದ್ದೀಯ ಪ್ರದರ್ಶನ ಕೊಡ್ಲಿಕ್ಕೆ ಅಂತ. ನಿನಗೆ ಅನಿಸಿದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವುದು ಅಂತ? ಅದೇ ಫಸ್ಟ್ ಪ್ರೋಗ್ರಾಮ್ ನಾನು ಹೇಳಿದೆ, ಅದೇ ಒಂದು ಒಳ್ಳೆದಂತ. ಮತ್ತೆ ಇತ್ತೀಚೆಗೆ ಒಂದು 2025 ಡಿಸೆಂಬರ್, ಜಾನ್ವರಿ, ಆವಾಗ ನ್ಯೂ ಇಯರ್ ಟೈಮಲ್ಲಿ ನಾವು ಬಾಂಬೆ ಹೋಗಿದ್ವಿ, ಅದು ನಾದ ಸಂಕೀರ್ತನ ಟೀಮ್ ಜೊತೆ. ಅಲ್ಲಿ ನನ್ನ ಹಾಡು ಕೇಳಿ ಅವರಿಗೆ ಖುಷಿಯಾಗಿ ನನಗೆ ಸೋಲೋ ಪ್ರೋಗ್ರಾಮ್ ಕೊಟ್ಟಿದ್ರು, ಇನ್ನೊಂದು 1 ಗಂಟೆ ಎಕ್ಸ್ಟ್ರಾ ಸೋಲೋ ಪ್ರೋಗ್ರಾಮ್. ಅದು ಅಂದ್ರೆ ಅಲ್ಲಿ ಜನರಿಗೆ ತುಂಬಾ ಇಷ್ಟ ಆಯ್ತು ಅದು ಹಾಡು ಕೇಳಿ. ನಂದು ಯಾವ್ದು ಹಾಡು ಹಾಡಿದ್ ನೀನು? ಕಮಲೆ ಕಮಲಾಲಯ ಅಂತ ಒಂದು ಹಾಡು, ಮತ್ತೆ ಎಂತ ಶ್ರೀಮಂತ ಅಂತ ಒಂದು ಹಾಡಿದೆ. ಅದು ಫಾಸ್ಟ್ ಒಂದು ಸ್ವಲ್ಪ ಕಷ್ಟದ ಸಾಂಗ್. ಅವರೇ ಡಿಮ್ಯಾಂಡ್ ಮಾಡಿದ್ದ? ಇಲ್ಲ, ನಾನೇ ಹಾಡಿದ್ದು. ಅದನ್ನು ಕೇಳಿ ಕ್ಲಾಪ್ ಎಲ್ಲ ಹೊಡಿದ್, ನನ್ನ ಜೊತೆ ಹಾಡ್ತಿದ್ರು ಕೆಳಗಡೆಯಿಂದ. ಅವ್ರು ಹಾಡ್ತಿದ್ರು, ನೀನ್ ಇಲ್ಲಿಂದ ಹಾಡುವಾಗ ಹೇಗೆ ಅನ್ನಿಸ್ತು? ಖುಷಿ ಆಯ್ತು ನನಗೆ ತುಂಬಾ. ಮತ್ತೆ ಕಮೆಂಟ್, ಈಗ ಪ್ರಶಂಸೆ ಅಂದ್ರೆ ಒಳ್ಳೆ ಕಮೆಂಟ್ ಎಲ್ಲಿ ಸಿಕ್ಕಿದ್ದು ನಿನಗೆ ಈಗಲೂ ನೆನಪಿಗೆ ಬರ್ತದೆ? ಅದು ಯಾವುದು? ಅದು ಅದೇ ನನ್ನ ಫಸ್ಟ್ ಸ್ಟೇಜ್ ಪ್ರೋಗ್ರಾಮ್ ಅವ್ರ ಸರ್ ಜಯತೀರ್ಥ ಮೇವುಂಡಿ ಸರ್ ಅವರು ಬಂದು ಹೇಳಿದ್ರು ಒಳ್ಳೆ ಫ್ಯೂಚರ್ ಇದೆ ಅದಂತ. ಮತ್ತೆ ಅದೇ ವೇದಿಕೆಯಲ್ಲಿ ಇನ್ನೊಂದು ವರ್ಷ ಇವರು ಡಾಕ್ಟರ್ ವಿಜಯ್ ಕುಮಾರ್ ಪಾಟೀಲ್ ಸರ್ ಅವರಿಗೆ ಕಾರ್ಯಕ್ರಮ ಇತ್ತು. ಅದಕ್ಕಿಂತ ಮುಂಚೆ ಕೂಡ ನನಗೆ ಇತ್ತು ಒಂದು ಅದೇ ವೇದಿಕೆಯಲ್ಲಿ. ಅವರು ಕೂಡ ಹೇಳಿದ್ರು ತುಂಬ ಚೆನ್ನಾಗಿ ಹಾಡಿದೆ ಅಂತ. ಮತ್ತೆ ಎಲ್ಲಿಗೆ ಹೋದ್ರು ಕೂಡ ಕೇಳೋದೊಂದೇ, ನಿನ್ನ ಗುರುಗಳು ಯಾರು, ನಿನ್ನ ಗುರುಗಳು ಎಲ್ಲಿ ಕಲಿಯೋದು ಸಂಗೀತ, ಅದೇ ಕೇಳ್ತಾರೆ ಎಲ್ಲರೂ.
ಈಗ ಗುರುಗಳಿಗೆ ಸಹ ಖುಷಿ ಆಗ್ಬೋದು, ಅಂದ್ರೆ ನಿನ್ನ ಬಗ್ಗೆ ಬಿಟ್ಟು ಅವರ ಬಗ್ಗೆ ಸಹ ಕೇಳ್ತಾರಲ್ಲ, ಖುಷಿ ಆಗ್ಬೋದಲ್ಲ. ಗುರುಗಳ ಹತ್ರ ಬಂದು ಹೇಳ್ತೀಯಾ? ಹೇಳ್ತೇನೆ. ಏನ್ ಹೇಳ್ತಾರೆ ಗುರುಗಳು? ನಿಮ್ಮನ್ಸ ಕೇಳಿದ್ರು ನನ್ನೊಟ್ಟಿಗೆ ಅಂತ. ಹೇಳ್ತಾರೆ, ಖುಷಿ ಆಗ್ತದೆ ಅವರಿಗೆ. ಸರಿ. ನಿನ್ನ ಪ್ರಾಕ್ಟೀಸ್ ಎಲ್ಲ ಹೇಗಿರುತ್ತೆ? ಪ್ರಾಕ್ಟೀಸ್ ಅಂದ್ರೆ ರಜೆ ಟೈಮಲ್ಲಿ ಒಂದು 2 ಗಂಟೆ 3 ಗಂಟೆ ಮಾಡ್ತೇನೆ, ಅಂದ್ರೆ ಬ್ರೇಕ್ ತೆಗಿದೆ, ಕಂಟಿನ್ಯೂಸ್ ಅಲ್ಲ. ಮತ್ತೆ ಈಗ ಸ್ಕೂಲ್ ಇದ್ದ ಕಾರಣ ಒಂದು ಮನೆಗೆ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ ಟ್ಯೂಷನ್ ಇಂದ, ಅದಕ್ಕೆ ಒಂದು 1 ಗಂಟೆ ಮಾಡ್ತೇನೆ ಡೈಲಿ. 1 ಗಂಟೆ ಅಂತೂ ಕಂಪಲ್ಸರಿ ಮಾಡ್ತೀಯ? ಬಾಕಿ ರಜೆ ಇದ್ರೆ 3 ಗಂಟೆ ಮಾಡ್ತೇನೆ. ಅಂದ್ರೆ ಈಗ ಒಂದು ಪದ್ಯ ಕಲಿಬೇಕಂತಿದ್ರೆ, ಈಗ ಹೊಸ ಪದ್ಯ ನೀನು ಕಲಿತಾ ಇದ್ದೀಯ, ಓಕೆ, ಅದನ್ನು ಕಲಿಬೇಕಿದ್ರೆ ಎಷ್ಟು ದಿನ ತಗೊಳ್ತೀಯ? ಅದು ಹೇಗೆ ಕಲಿತೀಯ ನೀನು? ಈಗ ಯಾರಿಗಾದ್ರೂ ಈಗ ಕಲಿಬೇಕು ಒಂದು ಹಾಡನ್ನ, ನೀನು ಹೇಗೆ ಹೇಳ್ತೀಯ ಹೀಗೆ ಕಲೀರಿ ಅಂತ? ಅಂದ್ರೆ ಫಸ್ಟ್ ಆ ಹಾಡನ್ನು 4-5 ಬಾರಿ ಕೇಳಬೇಕು. ಅದು ಮನಸ್ಸಲ್ಲಿ ಕೂರ್ದ್ಮೇಲೆ ಮತ್ತೆ ಒಂದು ಸಾಹಿತ್ಯ ರಾಗ ಎಲ್ಲ ಗೊತ್ತಾದ್ಮೇಲೆ ನಮ್ಗೆ ಹೀಗೇನೆ ಮನಸ್ಸಲ್ಲಿ ಹಾಡ್ತಾ ಇರ್ಬೇಕು. ಮತ್ತೆ ಅದಾದ್ಮೇಲೆ ಫೈನಲ್ ಒಂದು ಹಾಡ್ಬೇಕು, ಕರೆಕ್ಟ್ ಆಗ್ತದೆ. ಈಗ ನೀನೊಂದು ಹಾಡನ್ನ ಕಲ್ತು ಯಾರ ಮುಂದೆ ಹಾಡ್ತೀಯ ಹೋಗಿ? ಅಪ್ಪನ ಮುಂದೆ ಎಲ್ಲ ಇದು ಇದ್ದದನ್ನೆಲ್ಲ ಕರೆಕ್ಟ್ ಎಲ್ಲಿ ಎಲ್ಲ ನೀನು ಸರಿ ಮಾಡ್ಬೇಕು ಅದೆಲ್ಲ ಅಪ್ಪ ಹೇಳ್ತಾರೆ. ನೀನ್ ಎಷ್ಟು ದಿನ ತಗೊಳ್ತೀಯ ಒಂದು ಹಾಡು ಕಲಿಬೇಕಂತಿದ್ರೆ? ಈಗ ಸುಲಭದಲ್ಲಿ ಆಗ್ಬೋದು, ಮೊದ್ಲು ಒಂದು 2-3 ದಿನ. ಈಗ ಒಂದು ದಿನ 2 ದಿನದಲ್ಲಿ ಆಗ್ತದೆ, ಕಲಿತೀಯ. ಈಗ ನೀನೊಂದು ಹಾಡು ಕಲಿಬೇಕಿದ್ರೆ ಹೇಗೆ ತಯಾರಿ ಮಾಡ್ತೀಯ? ಅದೇ ಸೇಮ್ ಆಗ ಹೇಳ್ದಾಗೆ ಕೇಳ್ತೀಯ? ಮತ್ತೆ ಅಪ್ಪನ ಮುಂದೆ ಹಾಡ್ತೇನೆ, ಅವ್ರೇನಾದ್ರು ಚೇಂಜಸ್ ಮಾಡ್ಬೇಕಿದ್ರೆ ಹೇಳ್ತಾರೆ. ಈಗ ನಿನ್ನ ಸ್ವರ, ಈಗ ಹಾಡು ಹಾಡ್ಬೇಕಿದ್ರೆ ಮುಖ್ಯವಾಗಿ ಬೇಕಾಗುವಂತದ್ದು ಸ್ವರ, ನೀನ್ ಹೇಗೆ ಕಾಪಾಡ್ತೀಯ ಅದು? ಸ್ವರ ಅಂದ್ರೆ ಜಾಗ್ರತೆ, ಇದು ಶೀತ ಅದು ಬರ್ತಾ ಇರ್ತದೆ ನನಗೆ, ಡಸ್ಟ್ ಅದೆಲ್ಲ. ಮತ್ತೆ ಐಸ್ ಕ್ರೀಮ್ ತಿನ್ಬೇಡ ಅಂತ ಹೇಳ್ತಾರೆ, ನನಗೆ ಆಗುದಿಲ್ಲ, ನನಗೆ ಇಷ್ಟ ಐಸ್ ಕ್ರೀಮ್, ತಿಂತೇನೆ. ಮತ್ತೆ ಬಿಸಿ ನೀರು, ಅದು ಕಷಾಯ ಅದೆಲ್ಲ ಕುಡಿತೀಯ ಮೊದ್ಲೇ? ಹಾಗೆ ಬೇರೆ ಏನಾದ್ರೂ ಎಕ್ಸಸೈಸ್ ಅಥವಾ ಏನಾದ್ರೂ ಮೆಡಿಟೇಷನ್, ಪ್ರಾಣಾಯಾಮ ಏನಾದ್ರೂ ಉಂಟಾ? ಹಾಗೆ ನಾನು ಮಾಡುದಿಲ್ಲ. ಮತ್ತೆ ಈಗ ಪ್ರಾಕ್ಟೀಸ್ ಮಾಡುವಾಗ ಒಂದು 15 ನಿಮಿಷ ರಾಗವನ್ನು ಹೀಗೆ ಆಲಾಪ್ ಮಾಡಿ ರಾಗ ವಿಸ್ತಾರ ಮಾಡಿ ಹಾಡೋದು, ಅವಾಗ ನಮ್ದು ವಾಯ್ಸ್ ಸ್ವಲ್ಪ ಓಪನ್ ಆದಾಗ. ಹಾಗೆ. ಸರಿ, ಈಗ ಇನ್ನೊಂದು ಹಾಡು ಹಾಡ್ತೀಯ ಹಾಗಾದ್ರೆ? ಕೈಲಾಸವಾಸ ಗೌರೀಶ ಈಶಾ, ಕೈಲಾಸವಾಸ ಗೌರೀಶ ಈಶಾ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲೇ ಶಂಭೋ, ಕೈಲಾಸವಾಸ ಗೌರೀಶ ಈಶಾ, ಕೈಲಾಸವಾಸ ಗೌರೀಶ ಈಶಾ. ಅಹೋರಾತ್ರಿಯಲ್ಲಿ ನಾನು ಅನುಚರಾಂಗ್ರಣಿಯಾಗಿ, ಅಹೋರಾತ್ರಿಯಲ್ಲಿ ನಾನು ಅನುಚರಾಂಗ್ರಣಿಯಾಗಿ, ಮಹಿಯೊಳಗೆ ಚರಿಸಿದೆನೋ ಮಹದೇವನೇ, ಅಹಿಭೂಷಣನೆಯನ ಅವಗುಣಗಳೆನಿಸದಲೆ, ಅಹಿಭೂಷಣನೆಯನ ಅವಗುಣಗಳೆನಿಸದಲೆ, ವಿಹಿತ ಧರ್ಮದಿ ವಿಷ್ಣು ಭಕುತಿಯನು ಕೊಡು ಶಂಭೋ, ಕೈಲಾಸವಾಸ ಗೌರೀಶ ಈಶಾ, ಕೈಲಾಸವಾಸ ಗೌರೀಶ ಈಶಾ, ಗೌರೀಶ ಈಶಾ, ಗೌರೀಶ ಈಶಾ. ಸೂಪರ್. ಈಗ ನಿನ್ಗೆ ಬಿಡುವು ಸಿಕ್ಕಿದಾಗ ಏನ್ ಮಾಡ್ತೀಯ? ಬೇರೆ ಹವ್ಯಾಸಗಳೇನಾದ್ರೂ ಉಂಟಾ ನಿನ್ಗೆ? ನಾನು ಫ್ರೀ ಇರುವಾಗ ಟಿವಿ ನೋಡ್ತೇನೆ, ಯೂಟ್ಯೂಬ್, ಹಾಡು ಕೇಳೋದು. ಮತ್ತೆ ನನಗೆ ಸ್ಪೇಸ್ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ. ಸ್ವಲ್ಪ ಹಾಗೇನಿಲ್ಲ, ಏನಾಗ್ತದೆ ಹೀಗೆ ಆದ್ರೆ ಏನಾಗ್ತದೆ ಸ್ಪೇಸಲ್ಲಿ. ಮತ್ತೆ ಫ್ರೀ ಇದ್ದಾಗ ನಮ್ಮ ಫ್ಲ್ಯಾಟಲ್ಲಿ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಅಲ್ಲಿ ಹೋಗ್ತೇನೆ ಆಟ ಆಡ್ಲಿಕ್ಕೆ ಫ್ರೆಂಡ್ಸ್ ಜೊತೆ. ಮತ್ತೆ ಕ್ರಿಕೆಟ್, ಲಗೋರಿ ಜನ ಇದ್ದಾರಷ್ಟು ಫ್ಲ್ಯಾಟಲ್ಲಿ
ಅಷ್ಟು ಮಕ್ಕಳಿದ್ದಾರಾ? 110 ಅಪಾರ್ಟ್ಮೆಂಟ್ ಫ್ಲಾಟ್ ಇದಿದೆ, ಓಹೋ, ಮನೆ ಇದೆ. ಮಕ್ಕಳಿದ್ದಾರೆ ಒಂದು 20-30 ಹಾಗೆ ಲಗೋರಿ ಅಂತೂ ಹೊರಗಿನ ಆಟ ಸಹ ಆಡ್ತೀಯ? ಫುಟ್ಬಾಲ್, ಕ್ರಿಕೆಟ್ ಅದೆಲ್ಲ. ಸರಿ. ಈಗ ಶಾಲೆಯಲ್ಲೆಲ್ಲ ಪ್ರೋತ್ಸಾಹ ಹೇಗಿದೆ? ಶಾಲೆಯಲ್ಲಿ ನನಗೆ ತುಂಬಾ ಪ್ರೋತ್ಸಾಹಿಸ್ತಾರೆ. ಇವತ್ತು ನಾನು ಹೇಳಿದ್ದೆ ನನಗೆ ಆಕಾಶವಾಣಿಯಲ್ಲಿ ಇಂಟರ್ವ್ಯೂ ಇದೆ ಅಂತ. ಓ ಹೌದಾ, ಗುಡ್, ಎಲ್ಲ ಸಪೋರ್ಟ್ ಮಾಡ್ತಾರೆ ತುಂಬ. ಮತ್ತೆ ಪ್ರಿನ್ಸಿಪಲ್ ಮತ್ತೆ ಟೀಚರ್ಸ್ ಏನು ಶಾಲೆಯಲ್ಲಿ ಪ್ರೇಯರ್ ಅಥವಾ ಏನಾದರೂ ಇದ್ರೆ ನನಗೇನೆ ಫಸ್ಟ್ ಪ್ರಯಾರಿಟಿ, ಎಲ್ಲರೂ ನನಗೇನೆ ಆಪರ್ಚುನಿಟಿ ಕೊಡ್ತಾರೆ. ಮತ್ತೆ ಇಂಟರ್ ಸ್ಕೂಲ್ ಕಾಂಪಿಟಿಷನ್ ಇರ್ತದೆಲ್ಲ ಮೇಡಮ್, ನಮ್ಮ ಸ್ಕೂಲಿಗೆ ಬರ್ತಾರೆ ಬೇರೆ ಸ್ಕೂಲ್ ಅವರು, ಮತ್ತೆ ನಾವು ಹೋಗ್ತೇವೆ. ಅದಕ್ಕೆಲ್ಲ ಸಿಂಗಿಂಗ್ ಕಾಂಪಿಟಿಷನ್ಗೆ ನನ್ನ ಕಳಿಸ್ತಾರೆ. ಮತ್ತೆ ನನಗೆ ಎಲ್ಲಾದರೂ ಪ್ರೈಸ್ ಸಿಕ್ಕಿದ್ರೆ ನನ್ನ ಹತ್ರ ಫೋಟೋ ತೆಗಿತಾರೆ. ಮತ್ತೆ ಅವ್ರ ಫೇಸ್ಬುಕ್ ಪೇಜಲ್ಲಿ ಸ್ಟೇಟಸ್ ಎಲ್ಲ ಹಾಕ್ತಾರೆ. ಮತ್ತೆ ಟೀಚರ್ಸ್ ಸಪೋರ್ಟ್ ತುಂಬ ಇದೆ. ತುಂಬ. ಈಗ ಕಲಿಯೋದ್ರಲ್ಲೆಲ್ಲ ಹೇಗಿದೆಯಾ? ಓಕೆ. ಈಗ ಟೀಚರ್ಗೆಲ್ಲ ಬೋರ್ ಆಗ್ತದೆ ಸ್ಟಾಫ್ ರೂಮಲ್ಲಿ, ಎಷ್ಟು ಕಲಿಸಿ ನಿಮಗೆ ಗೊಬ್ಬೆ ಹಾಕಿ ಆಗ ಕರೆದು ಒಂದು ಹಾಡು ಹೇಳು ಅಂತ ಹೇಳ್ತಾರಾ? ಒಮ್ಮೊಮ್ಮೆ ಹೇಳ್ತಾರೆ ಹಾಗೆ ಅಪರೂಪ. ನಾನು ಸ್ಟಾಫ್ ರೂಮ್ಗೆ ಈಗ ಹೋಗಿದ್ರೆ ಬುಕ್ ಕೊಡ್ಲಿಕ್ಕೆ ಅಥವಾ ಏನಾದ್ರು ಮಾಡ್ತಾರೆ, ಒಂದು ಹಾಡಾಡು ಸುಮ್ಮನೆ ಹೀಗೆ. ಹಾಗೆ ಸರಿ. ಈಗ ಶಾಲೆ ಮತ್ತು ನಿನ್ನ ಈ ಕ್ಲಾಸಸ್ ಹಾಡು ಹೇಗೆ ಹೊಂದಿಸ್ಕೊಂಡು ಹೋಗ್ತೀಯ ನೀನು? ಅಂದ್ರೆ ಕಷ್ಟ ಆಗ್ತದೆ. ಈಗ ICSE ಸಿಲೆಬಸ್ ನಮ್ದು ಈಗ CISE ಆಗಿದೆ, ತುಂಬಾ ಇರ್ತದೆ. ನಾನೀಗ 9th ಆದ್ರೆ 10th ಪೋರ್ಷನ್ ಈಗಲೇ ಸ್ಟಾರ್ಟ್ ಮಾಡ್ತಾರೆ ಅವರು. ಸೆಕೆಂಡ್ ಟರ್ಮ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈಗ 9th ಸ್ಟ್ಯಾಂಡರ್ಡ್, ಮುಂದಿನ ವರ್ಷ 10th ಹೋಗ್ತಾ ಇದೆಯಲ್ಲ? ಹೌದು. ಕಮ್ಮಿ ಮಾಡ್ತೀಯಾ ಹೇಗೆ ಹಾಡರ್? ಇಲ್ಲ ಅಂದ್ರೆ ಕಷ್ಟ ಆಗ್ತದೆ ಸ್ವಲ್ಪ. ಮನೆಗೆ ಬರುವಾಗ ಲೇಟ್ ಆಗ್ತದೆ. ಮತ್ತೆ ಪ್ರೋಗ್ರಾಮ್ 10th ಹೋಗುದಿಲ್ಲ ಅಷ್ಟು, ನಾನು ಕಡಿಮೆ ಮಾಡ್ತೇನೆ. ಮತ್ತೆ ಕಷ್ಟ ಆಗ್ತದೆ. ಮತ್ತೆ 1 ಗಂಟೆ ಮಿನಿಮಮ್ ಸಿಗ್ತದೆ ನನಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಇಲ್ಲದಿದ್ರೆ ಹಾಡು ಕೇಳ್ತಾ ಇರ್ತಾನೆ, ಅದು ಮ್ಯಾನೇಜ್ ಮಾಡ್ತೇನೆ. ಅದು ನಿನ್ನ ಮೇಲೆ ಇರುದು, ನೀನು ಹೇಗೆ ಮ್ಯಾನೇಜ್ ಮಾಡ್ತೀಯಾ ಅಂತ. ಅದು ಕಮ್ಮಿ ಮಾಡ್ಬೇಕಂತ ಇಲ್ಲ, ಅದು ನಿನ್ನ ಮೇಲೆ ಇರುದು. ಪ್ರಾಕ್ಟೀಸ್ ಮಾಡ್ಬೇಕು, ಯಾಕೆಂದ್ರೆ ಮಾಡದಿದ್ರೆ ವಾಯ್ಸ್ ಇದಾಗ್ತದೆ, ಹೋಗ್ತದೆ. ಹಾಗೆ ಈಗ ಎಲ್ಲಿ ಬಹುಮಾನ ಎಲ್ಲ ಸಿಕ್ಕಿದೆ ನಿನಗೆ? ಸನ್ಮಾನ ಬಹುಮಾನಗಳು ತುಂಬಾ ಆಗಿದೆ. ಸನ್ಮಾನ ನಾನು ಸೋಲೋ ಪ್ರೋಗ್ರಾಮ್ ಕೊಟ್ಟಿದಾಗ ಸಿಗ್ತದೆ ನನಗೆ. ಮತ್ತೆ ಇತ್ತೀಚೆಗೆ ನಮ್ಮ ಫ್ಲಾಟ್ ಅಲ್ಲಿ ಆನ್ಯುವಲ್ ಡೇ ಇತ್ತು, ಅದ್ರಲ್ಲಿ ನನಗೆ ಸನ್ಮಾನ ಸರ್ಪ್ರೈಸ್ ಆಗಿ ಹೇಳಿದ್ರು ಬರ್ಬೇಕು ಸ್ಟೇಜಿಗೆ, ಸನ್ಮಾನ ಇದೆ ಅಂತ. ಖುಷಿ ಆಯ್ತು ನನಗೆ. ಮತ್ತೆ ಪ್ರೈಸ್ ಅಂದ್ರೆ ತುಂಬಾ ಸಿಕ್ಕಿದೆ. ಇಲ್ಲಿ ಪುತ್ತೂರಲ್ಲಿ ಒಂದು ಕಾಂಪಿಟಿಷನ್ ಇತ್ತು, ರಾಜ್ಯ ಮಟ್ಟದ ಸ್ಪರ್ಧೆ. ಅದರಲ್ಲಿ ನನಗೆ ಅದು ಮಧುರವೇ ಕನ್ನಡ ಗಾನ ಅಂತ ಸುಗಮ ಸಂಗೀತ ಸ್ಪರ್ಧೆ ರಾಜ್ಯ ಮಟ್ಟದ, ಅದರಲ್ಲಿ 2nd ಪ್ಲೇಸ್ ಸಿಕ್ಕಿತ್ತು ನನಗೆ. ಮತ್ತೆ ಇನ್ನೊಂದು ರಾಜ್ಯ ಮಟ್ಟದ ಸ್ಪರ್ಧೆ ಇತ್ತು ಸುಗಮ ಸಂಗೀತ, ಅದರಲ್ಲಿ ನನಗೆ 1st ಪ್ಲೇಸ್ ಸಿಕ್ಕಿತು ಜೂನಿಯರ್ ವಿಭಾಗದಲ್ಲಿ. ಮತ್ತೆ ಕರಾವಳಿ ಸರಿಗಮಪ ಆಯಿತು ಬಂಟ್ವಾಳದಲ್ಲಿ, ಅದರಲ್ಲಿ ಕೂಡ ಜೂನಿಯರ್ ವಿಭಾಗದಲ್ಲಿ ಫಸ್ಟ್ ನನಗೆ. ಸೊರಕುಡ್ಲ ಕಾಂಪಿಟಿಷನ್ ಇತ್ತು, ಅದು ಟೌನ್ ಹಾಲಲ್ಲಿ ಆದದ್ದು, ಅದರಲ್ಲಿ ಕೂಡ 2nd, ಅದು ಓಪನ್ ಟು ಹಾಲ್ ಇತ್ತು ಅದು. ಮತ್ತೆ ಕುದ್ರೋಳಿಯಲ್ಲಿ ದಸರಾ ಟೈಮಲ್ಲಿ ಭಕ್ತಿಗೀತೆ ಸ್ಪರ್ಧೆ ಇತ್ತು, ಅದರಲ್ಲಿ ಫಸ್ಟ್, ಅದು ಸಹ ರಾಜ್ಯ ಮಟ್ಟದ, ಅದರಲ್ಲಿ ಫಸ್ಟ್. ಮತ್ತೆ ಇದು ಸ್ಕೂಲಿಂದ ಇಂಟರ್ ಸ್ಕೂಲು, ಅದು ಹೀಗೆ ಜನಪದ ಗೀತೆ ಹಾಡ್ಲಿಕ್ಕೆ ಭಾವಗೀತೆ, ಅದು ಕಾಂಪಿಟೇಷನ್, ಅದರಲ್ಲಿ ಕೂಡ ಸಿಗ್ತದೆ. ಹಾಗೆ ಸಿಕ್ಕಿದ ಪ್ರೈಸ್ ಎಲ್ಲ ಬಹುಮಾನಗಳನ್ನೆಲ್ಲ ಎಲ್ಲಿಟ್ಟಿದ್ಯಾ? ಮನೆಯಲ್ಲಿ ಉಂಟು. ಎದುರಿಟ್ಟಿದ್ಯಾ ಹೇಗೆ? TV ಅದು ಸ್ಟ್ಯಾಂಡ್ ಇದೆ ಅಲ್ಲಿ. ಅದು ಫುಲ್ ಆದ್ರೆ ನೋಡ್ಬೇಕು, ಇನ್ನೊಂದು ಮಾಡ್ಬೇಕು ಸ್ಟ್ಯಾಂಡ್. ಇನ್ನೊಂದು ಸ್ಟ್ಯಾಂಡ್ ಮಾಡುದು, ಅದು ಫುಲ್ ಆದ್ರೆ ಇನ್ನೊಂದು, ಹಾಗೆ ಮಾಡ್ತಾ ಹೋಗುದು. ಸರಿ. ಈಗ ನೀನು ಸ್ಪರ್ಧೆ ತುಂಬಾ ಬಹುಮಾನ ಸಿಕ್ಕಿದೆ ಅಂತ ಹೇಳಿದ್, ಯಾರು ಕರ್ಕೊಂಡು ಹೋಗುದು ನಿನಗೆ ಅಲ್ಲಿ ಇಲ್ಲಿ ಎಲ್ಲ? ಅಪ್ಪ ಅಮ್ಮ ಅವ್ರ ಟೈಮ್ ಬಿಡು ಮಾಡಿ ಫ್ರೀ ಇದ್ದಾಗ ಅಪ್ಪ, ಇಲ್ಲದಿದ್ರೆ ಅಮ್ಮ ತಗೊಂಡು. ಹೇಗಿದೆ ಪ್ರೋತ್ಸಾಹ? ತುಂಬಾ ಸಪೋರ್ಟ್ ಮಾಡ್ತಾರೆ. ಏನ್ ಮಾಡ್ತಾ ಇದ್ದಾರೆ? ಅಪ್ಪ ಅಮ್ಮನ ಹೆಸರೇನು? ಅಪ್ಪನ ಹೆಸರು ಹರಿಪ್ರಸಾದ್ ರೈ ಅಂತ, ಅಮ್ಮನ ಹೆಸರು ರೂಪಶ್ರೀ ರೈ. ಅಪ್ಪ ಅಕೌಂಟೆಂಟ್ ಆಗಿ ಇದ್ದಾರೆ ಪ್ರೈವೇಟ್ ಕಂಪನಿಯಲ್ಲಿ, ಅಮ್ಮ non-IT ಇದು ಕಂಪನಿಯಲ್ಲಿ, ಕಾರ್ಪೊರೇಟ್ ಕಂಪನಿ. ಹಾಗೆ. ಮತ್ತೆ ನೀನೇನು ಸಹಾಯ ಮಾಡ್ತೀಯಾ ಮನೆಯಲ್ಲಿ? ಹೇಳ್ತಾರೆ ಬೆಡ್ರೂಮ್ ಕ್ಲೀನ್ ಮಾಡೋದು. ಹೇಳುದು ಮಾತ್ರ, ಮಾಡುದು ಬೇಡ. ಮಾಡ್ತೇನೆ ನಾನು. ಮಾಡ್ತೀಯಾ? ಹೆಲ್ಪ್ ಮಾಡ್ತೀಯಾ ಅಮ್ಮನಿಗೆ? ಮಾಡ್ತೇನೆ. ಅವ್ರು ಹೇಳ್ಬೇಕಾ ಅಂತಲ್ಲ, ಅದು ಮಾಡು ಇದು ಮಾಡು ಅಲ್ಲ. ಈಗ ಸ್ಪರ್ಧೆ ಎಲ್ಲ ಗೆದ್ದಾಗ, ಈಗ ನೀನು ಹೇಳಿದೆ ಅಪ್ಪ ಇಲ್ಲ ಅಮ್ಮ ಕರ್ಕೊಂಡು ಹೋಗ್ತಾರೆ ಅಂತ, ಆಗ ಹೇಗಿರ್ತದೆ ಅಮ್ಮನ ಪ್ರತಿಕ್ರಿಯೆ? ಗುಡ್ ಅಂತ ಹೇಳ್ತಾರೆ. ಒಂದು ವೇಳೆ ಸಿಗದಿದ್ರೆ ಬೈಯುವುದೇನಿಲ್ಲ, ಹೇಳ್ತಾರೆ ನೆಕ್ಸ್ಟ್ ಟೈಮ್ ಒಳ್ಳೇದಾಗಿ ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕು ಹಾಗೆ. ನಿನಗೆ ಬೇಜಾರಾಗ್ತದೆ ಸಿಗದಿದ್ರೆ? ಸ್ವಲ್ಪ ಬೇಜಾರಾಗ್ತದೆ. ಯಾಕೆ? ಯಾವಾಗ್ಲೂ ಸಿಗ್ಬೇಕಂತಿಲ್ಲ ಅಲ್ಲ, ಕೆಲವೊಮ್ಮೆ ನಾವು ಬೇರೆಯವರಿಗೆ ಬಿಟ್ಟು ಕೊಡ್ಬೇಕಲ್ವಾ? ಹೌದಲ್ವಾ? ಹೌದು. ಸರಿ.
ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಮುಂದೆ ಏನಾಗ್ಬೇಕಂತಿದ್ದೀಯಾ? ಸಿಂಗರ್ ಒಂದು ಆಗ್ಬೇಕು, ಸಂಗೀತದಲ್ಲಿ ಬೆಳಿಬೇಕು ನನಗೆ. ಅದೌದು, ಅದು ನಿಂಗೆ ಬಿಡ್ಲಿಕ್ಕೆ ಆಗುದಿಲ್ಲ, ಅದು ನಿನ್ನನ್ನು ಬಿಡುದಿಲ್ಲ, ನೀನು ಅದನ್ನು ಬಿಡುದಿಲ್ಲ. ಮತ್ತೆ ಅದನ್ನು ಬಿಟ್ಟು CA ಕಲಿಬೇಕು ಅಂತ ಇದೆ ನನಗೆ. ಮ್ಯಾಥಲ್ಲೆಲ್ಲ ಹುಷಾರಿದ್ದೀಯಾ? ಹಾಗೆ. ಸರಿ ಅಚಿಂತ್ಯ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಕಾರ್ಯಕ್ರಮವನ್ನು ಮುಗಿಸುವ ಮೊದಲು ಇನ್ನೊಂದು ಹಾಡನ್ನು ಕೇಳಬೇಕು ಅಂತ ಒಂದು ಆಸೆ. ಇದು ಮೈಸೂರು ಅನಂತ ಸ್ವಾಮಿ ಅವರ ರಾಗ ಸಂಯೋಜನೆ ಹಾಗೂ ಹಾಡಿದಂತಹ ಒಂದು ಭಾವಗೀತೆ. ಕಲ್ಪನಾ ಛಾಯೆಯಲಿ ನಲ್ಮೆಯ ನೌಕೆಯಲಿ ನೀಲಮಣಿ ಹೊಳೆದಂತೆ ಹೊಳೆ ಹೊಳೆದು ಹೋದೆಯ ಶಕ್ತಿ ತನು ಜಾತೆ. ಕಲ್ಪನಾ ಛಾಯೆಯಲಿ ನಲ್ಮೆಯ ನೌಕೆಯಲಿ ನೀಲಮಣಿ ಹೊಳೆದಂತೆ ಹೊಳೆ ಹೊಳೆದು ಹೋದೆಯ ಶಕ್ತಿ ತನು ಜಾತೆ. ಜಗವೆಲ್ಲ ಮಲಗಿಹುದು ಚಂದಿರನು ನಗುತ್ತಿಹನು. ಜಗವೆಲ್ಲ ಮಲಗಿಹುದು ಚಂದಿರನು ನಗುತ್ತಿಹನು. ತಂಗಾಳಿ ಬೀಸುತ್ತಿದೆ ನೀನೆಲ್ಲಿ ಮನದನೆ. ತಂಗಾಳಿ ಬೀಸುತ್ತಿದೆ ನೀನೆಲ್ಲಿ ಮನದನ್ನೇ. ಕುಂತಳ ಶೋಭೆ ಕಲ್ಪನಾ ಛಾಯೆಯಲಿ ನಲ್ಮೆಯ ನೌಕೆಯಲಿ ನೀಲಮಣಿ ಹೊಳೆದಂತೆ ಹೊಳೆ ಹೊಳೆದು ಹೋದೆಯ ಶಕ್ತಿ ತನು ಜಾತೆ. ಧನಿ ರೇ ಸ ಗರಿ ಗರಿ ಸನಿ ಧನಿ ರೇ ಸ ಧನಿ ರೇ ಸ ಗರಿ ಗರಿ ಸನಿ ಧನಿ ರೇ ಸ ಧನಿ ರೇ ಸ ಗರಿ ಗರಿ ಸನಿ ಧನಿ ರೇ ಸ. ಸರಿ ಅಚಿಂತ್ಯ, ಈ ಸುಂದರ ಹಾಡಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವ. ನಿನ್ನ ಕನಸುಗಳೆಲ್ಲ ನನಸಾಗಲಿ, ದೊಡ್ಡ ಸಂಗೀತಗಾರನಾಗಿ ದೊಡ್ಡ ಸಾಧನೆಯನ್ನ ಮಾಡು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಬಾಲ ಪ್ರತಿಭೆ ಅಚಿಂತ್ಯ ರೈನೊಂದಿಗೆ ಮಾತುಕತೆ ಕೇಳಿದಿರಿ. ಇವನನ್ನು ಮಾತನಾಡಿಸಿದವರು ರಶ್ಮಿ ಜೆ ರೈ. ಪುಟಾಣಿಗಳೇ, ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.